ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಹೌದು, ಒಂದಿಷ್ಟು ಜನರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇಲ್ಲ, ಇಲ್ಲಿ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮಗೆ ಇಲ್ಲಿ ನಯ ಪೈಸೆ ಕೂಡ ಬರ್ತಾ ಇಲ್ಲ, ಏನಾದರೂ ಒಂದು ಅಪ್ಡೇಟ್ ಇದ್ದರೆ ಹೇಳಿ ಸರ್ ಅನ್ನುವಂಥದ್ದು ತುಂಬ ಜನರ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ ಕೇಳಿ, ಏನು ಇಲ್ಲಿ ಯಾರಿಗೆ ಹಣ ಜಮೆ ಆಗ್ತಾ ಇದೆ, ಯಾರಿಗೆ ಹಣ ಬರ್ತಾ ಇದೆ, ಯಾರಿಗೆ ಹಣ ಬರ್ತಾ ಇಲ್ಲ, ಮತ್ತು ಇಲ್ಲಿ ಒಂದಿಷ್ಟು ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಆ್ಯಂಡ್ ನೀವು ಏನು ಮಾಡಬೇಕು, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನು ಹೇಳುವಂಥದ್ದು DBT ಅಂದರೆ DBT ಮುಖಾಂತರ ಹಣ ಜಮೆ ಆಗಿಲ್ಲ, DBT ಮುಖಾಂತರ ಹಣ ಬಂದಿಲ್ಲ, DBT ಮುಖಾಂತರ ನಮ್ಗೆ ಹಣ ಬರ್ತಾನೂ ಇಲ್ಲ ಅನ್ನುವಂಥದ್ದು ಎಲ್ಲರ ಕ್ವಶನ್. ಅಂದರೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಹಣ ಬಂದಿಲ್ಲ, ನಮ್ಗೆ ಹಣ ಬರಲ್ಲ ಅಂತ. ಅಂದರೆ ಅವರಿಗೆ ಆ ಲೆವೆಲಿಗೆ ಅನಿಸ್ತಾ ಇದೆ ನಮ್ಗೆ ಹಣನೇ ಬರಲ್ಲ ಅನ್ನುವಂಥದ್ದು. ಅಂದರೆ ಇಲ್ಲಿ ಯಾರಿಗೂ ಅನಿಸ್ತಾ ಇಲ್ಲ ನಮ್ಗೆ ಹಣ ಬರುತ್ತಂತ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಬರ್ತಾ ಇಲ್ಲ. ಯಾಕೆ ಹಣ ಬರ್ತಾ ಇಲ್ಲ ಅಂತಂದರೆ, ಇಲ್ಲಿ 2,000 ಹಣ ಜಮೆ ಆಗಿಲ್ಲ ಅಂತಂದರೆ, ಯಾಕೆ ಹಣ ಜಮೆ ಆಗಿಲ್ಲ ಅಂತಂದರೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದೆ. ಏನಂತಂದರೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ನೀವು ಮಾಡ್ತಾ ಇಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿ, ಮಾಡಿ. ಆ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದ್ರೆ ನಯಾ ಪೈಸೆ ಹಣ ಬರಲ್ಲ. ಕರೆಕ್ಟ್? ನೀವು ಆ ರೀತಿ ಅಪ್ಡೇಟ್ಗಳನ್ನ ಮಾಡಲೇಬೇಕಾಗ್ತದೆ. ನೀವು ಆ ರೀತಿ ಅಪ್ಡೇಟ್ಗಳನ್ನ ಮಾಡಿಲ್ಲ ಅಥವಾ ನಾವು ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನಯಾ ಪೈಸೆ ಕೂಡ ಹಣ ಬರಲ್ಲ. ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ಇದೇ ಕಾರಣ. ಅರ್ಥ ಆಯ್ತಾ? ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ಇದೇ ಕಾರಣ. ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ ಏನೂ ಮಾಡಿಲ್ಲ ನೀವು. ಅರ್ಥ ಆಯ್ತಾ? ಈ ರೀತಿ ಮಾಡಿದ್ರೆ ಏನೂ ಕೂಡ ಮಾಡಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ನಾನು ಅದೇ ಹೇಳುವಂಥದ್ದು, ಆ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಮಾಡದೇ ಇದ್ದವರಿಗೆ ಮಾತ್ರ ಹೇಳಿರುವಂಥದ್ದು ಈ ಮಾತನ್ನು. ಆ್ಯಂಡ್ ಸೆಕೆಂಡ್ ಒನ್, ಇಲ್ಲಿ ಸರ್ಕಾರದ್ದು ಒಂದಿಷ್ಟು ಪ್ರಾಬ್ಲಮ್ ಇದೆ. ಸರ್ಕಾರ ಕರೆಕ್ಟಾಗಿ ಸರಿಯಾದ ಟೈಮಿಗೆ ಇಲ್ಲಿ ಹಣ ಹಾಕ್ತಾ ಇಲ್ಲ. ಯಾಕಂತಂದರೆ ಇಲ್ಲಿ ಪರಿಷ್ಕರಣೆಗೆ ಕೊಟ್ಟಿರುವಂಥದ್ದು. ಪರಿಷ್ಕರಣೆ ಅಂತಂದರೆ ಮತ್ತೊಮ್ಮೆ ರೀಚೆಕಿಂಗ್ ಮಾಡಿ ಕೊಟ್ಟಿರುವಂಥದ್ದು ಅಂತಂದರೆ ರೀಚೆಕಿಂಗಿಗೆ ಹಾಕಿರುವಂಥದ್ದು. ಈಗ ರೀಚೆಕಿಂಗ್ ಅಂತಂದರೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅದನ್ನು ಮತ್ತೆ ಪುನಃ ರೀಚೆಕಿಂಗ್ ಮಾಡಿ ನಾವು ಹಣವನ್ನು ಹಾಕ್ತೇವೆ ಅನ್ನುವಂಥದ್ದು ಸರ್ಕಾರದ ಒಂದು ಮಾತು. ಅಂದರೆ ಇದು ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತಂದರೆ, ಇಲ್ಲಿ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿ ಏನಪ್ಪ ಅಂದರೆ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ. ಈಗ ಸರ್ಕಾರದ ತಪ್ಪು ಅಂತಲೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ನೀವು ರೀಚೆಕಿಂಗನ್ನು ಅಂದರೆ ನೀವು ಈಗ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು ಅದು ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು. ಈಗ ಅದಕ್ಕೆ ಹೇಳುವಂಥದ್ದು, ನಾನು ಹೇಳುವಂಥದ್ದು ಏನಂತಂದ್ರೆ, ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂಥದ್ದು ಎಲ್ರಿಗೂ ಹಾಕಿದ್ರೆ 100% ತುಂಬ ಜನರಿಗೆ ಒಳ್ಳೇದಾಗುತ್ತೆ. ಇಲ್ಲಾಂತಂದರೆ, ಯಾಕಂತಂದರೆ ಈಗ ತುಂಬ ಜನ ಏನೋ ಕಷ್ಟದಲ್ಲಿರ್ತಾರೆ. 2,000 ಹಣ ಬರುತ್ತೆ ಅಂತ ಕಾಯ್ತಿರ್ತಾರೆ ಕೆಲವರು. ಹಾಗಾಗಿ ನಾನು ಹೇಳುವಂಥದ್ದು, ಅಂದರೆ ಕಾಯ್ತಿರ್ತಾರೆ ಅಂತಂದರೆ ಅವರು ಸರ್ ನಮ್ಗೆ ಹಣ ಬರುತ್ತೆ ಸರ್ ಅಂತ ನನಗೆ ಏನಿಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ನಾನು ಅದೇ ಹೇಳುವಂಥದ್ದು, ದಯವಿಟ್ಟು ಹೇಳ್ತೀನಿ ಕೇಳಿ. ಸರ್ಕಾರಕ್ಕೆ ನಾನು ಹೇಳುವಂಥದ್ದು ಅಂದರೆ ಅವರಿಗೆ ಕಷ್ಟ ಇರುತ್ತೆ. ಅವ್ರಿಗೆ ಒಂದು 2,000 ರೂಪಾಯಿ ಹಣ ಹೋದರೆ ಖುಷಿ ಆಗುತ್ತೆ ಅಂತ ಅಷ್ಟೇ. ಹಾಗಾಗಿ ನಾನು ಹೇಳುವಂಥದ್ದು, ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನು ಗೊತ್ತಾ? ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ಅಂದರೆ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಆ ಅಪ್ಡೇಟ್ಗಳನ್ನು ನೀವು ಮಾಡಲೇಬೇಕಾಗ್ತದೆ. ಹಾಗಾಗಿ ಈಗ ಬರೀ ಕೇವಲ ಸರ್ಕಾರದ ತಪ್ಪಂತನೂ ಹೇಳಲಿಕ್ಕಾಗ್ತಲ್ಲ, ನಿಮ್ಮದು ತಪ್ಪಂತ ಹೇಳಲಿಕ್ಕಾಗ್ತಾ ಇಲ್ಲ. ಅಂದರೆ ಈಗ ಡಿಪೆಂಡ್ಸ್ ಆಗುತ್ತೆ. ಈಗ ಕೆಲವು ಬಾರಿ ಸರ್ಕಾರದ ಪ್ರಾಬ್ಲಮ್ ಅನಿಸುತ್ತೆ, ಕೆಲವು ಬಾರಿ ನಿಮ್ಮದೇ ಪ್ರಾಬ್ಲಮ್ ಅನಿಸುತ್ತೆ. ಅಂದರೆ ಒಂದಿಷ್ಟು ಏನಂತಂದರೆ ಕನ್ಫ್ಯೂಷನ್ ಇದೆ. ನಾನು ಅದೇ ಹೇಳುವಂಥದ್ದು, ಫಸ್ಟ್ ಆಫ್ ಆಲ್ ಇಲ್ಲಿ ಸರ್ಕಾರ ಯಾಕೆ ಹಣ ಹಾಕ್ತಾ ಇಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಯಾಕಂತಂದರೆ ಈ ರೀತಿ ಈ ಲೆವೆಲಿಗೆ ಲೇಟ್ ಮಾಡಿದ್ರೆ ಅಥವಾ ಹಣನೇ ಹಾಕಲ್ವಾ, ಏನು ಕತೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ. ಆ್ಯಂಡ್ ನೋಡಬೇಕು ಏನು ಕತೆ ಅನ್ನುವಂಥದ್ದು. 100% ನಾನು ಹೇಳುವಂಥದ್ದು ಏನಂತಂದರೆ, ಸರ್ಕಾರ ಇಷ್ಟೊತ್ತು ಒಳಗಡೆ ಹಣ ಹಾಕಬೇಕಿತ್ತು. ಯಾಕಂತಂದರೆ ಇದು ತುಂಬ ಲೇಟ್ ಆಯಿತು ಅಲ್ವಾ? ಈಗ ನಿಮಗೂ ಅನಿಸ್ತಾ ಇದೆ ಆ್ಯಂಡ್ ಎಲ್ರಿಗೂ ಅನಿಸ್ತಾ ಇದೆ ಬಿಡಿ. ಯಾಕಂತಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, ತುಂಬ ಲೇಟ್ ಆಯಿತು. ಅಂದರೆ ಇಷ್ಟೊತ್ತೊಳಗಡೆ ಹಣ ಪೇ ಮಾಡಬೇಕಾಗಿತ್ತು. ಅಂದರೆ ನಾನು ಹೇಳುವಂಥದ್ದು, ಆಲ್ವೇಸ್ ಈ ಟೈಮಲ್ಲೇ ಹಣ ಬರಬೇಕಿತ್ತು ಅಲ್ವಾ? ನಾನು ಅದೇ ಹೇಳುವಂಥದ್ದು, ಯಾರು ಕೂಡ ಏನು ಲೇಟ್ ಹಣ ಬರಬೇಕಂತ ಬಯಸಲ್ಲ. ಎಲ್ಲರೂ ಕೂಡ ಹೇಳುವಂಥದ್ದು ಅಷ್ಟೇ, ಬೇಗ ಹಣ ಬಂದರೆ ನಮ್ಗೆ ಒಳ್ಳೇದಾಗುತ್ತೆ ಸರ್, ನಮಗೆ ಬೇಗ ಹಣ ಬಂದರೆ ನಮ್ಗೆ ಖುಷಿ ಆಗುತ್ತೆ ಅನ್ನುವಂಥದ್ದು. ನಾನು ಹಂಗೆ ಹೇಳಿದೆ. ನಾನು ಅದೇ ಹೇಳುವಂಥದ್ದು ಇಷ್ಟೇ, ನಾನು 100% ಆಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವಂಥದ್ದು ಇಷ್ಟೇ, ಬೇಗ ಹಣ ಹಾಕಿದ್ರೆ ಒಂದು ಖುಷಿ ಪಡುವಂಥ ವಿಚಾರ. ಅರ್ಥ ಆಯ್ತಾ? ನಾನು ಅದೇ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಅದನ್ನೆಲ್ಲ ಮಾಡಿದ್ರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆದರೆ ಅದು ಎಲ್ಲ ಮಾಡಿನೂ ಕೂಡ ಹಣ ಬಂದಿಲ್ಲ ಅಂತಂದರೆ ಏನು ಹೇಳಲಿಕ್ಕಾಗಲ್ಲ. ನಾನು ಅದೇ ಹೇಳುವಂಥದ್ದು. ಹಾಗಾಗಿ ನಾನು ಸರ್ಕಾರಕ್ಕೆ ಹೇಳುವಂಥದ್ದು ಇಷ್ಟೇ, ಹಣ ಹಾಕಿ ಬೇಗ ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಒಂದಿಷ್ಟು ಜನರಿಗೆ ಹಣ ಹೋಗ್ತಾ ಇಲ್ಲ ಇಲ್ಲಿ. ಅಂದರೆ ಈಗ ಸರ್ಕಾರ ಈ ಲೆವೆಲಿಗೆ ಕಮ್ಮಿ ಹಾಕಿ ಹಣ ಹಾಕಿ ಆ್ಯಂಡ್ ಎಲ್ಲದೂ ಕೂಡ ಇಲ್ಲಿ ಅಪ್ಡೇಟ್ಗಳನ್ನೆಲ್ಲ ಮಾಡಿ ಹಣ ಬರ್ತಾ ಇಲ್ಲ ಅಂತಂದರೆ
ಏನು ಅರ್ಥನೇ ಆಗ್ತಾಯಿಲ್ಲ. ನಾನು ಅದೇ ಹೇಳುವಂಥದ್ದು, ಈ ರೀತಿ ಪ್ರಾಬ್ಲಮ್ ಮಾಡಿದ್ರೆ ಆಗಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಸರ್ಕಾರದ ಹತ್ರ ಕೇಳ್ಕೊಳ್ಳುವಂಥದ್ದಿಷ್ಟೇ, ಬೇಗ ಹಣ ಹಾಕಿ. ಆ್ಯಂಡ್ ಐ ಥಿಂಕ್ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ಅಷ್ಟೇ, ನನ್ನ ಒಂದು ಒಪಿನಿಯನ್ ಅಷ್ಟೇ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಆ್ಯಂಡ್ ಅದ್ರ ಜೊತೆಗೇ ನಾನು ಹೇಳುವಂಥದ್ದಿಷ್ಟೇ, ಎಲ್ಲರ ಅಕೌಂಟಿಗೂ ಹಣ ಹಾಕಬೇಕು ಅಲ್ವಾ. ಎಲ್ಲರ ಅಕೌಂಟಿಗೆ ಹಣ ಹಾಕಿದಾಗ ಇಟ್ ಈಸ್ ಏನಂತಂದರೆ ಒಂದು ನಾರ್ಮಲ್. ಇಲ್ಲ ಅಂತಂದರೆ ಈಗ ನೀವೀಗ ಹಣ ಹಾಕಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ತುಂಬ ಜನರ ಒಂದು ಆರ್ಥಿಕ ಸ್ಥಿತಿ ಅನ್ನುವಂಥದ್ದು ಕಠಿಣ ಆಗುತ್ತಂತಲ್ಲ, ಅಂದರೆ ಒಂದಿಷ್ಟು ಜನರಿಗೆ ಏನೋ ಕಷ್ಟ ಇರುತ್ತೆ, ಹಣ ಹಾಕ್ತಾರಂತ ಇರ್ತಾರೆ, ಹಾಗಾಗಿ ಅವ್ರಿಗೆ ಬೇಸರ ಆಗುತ್ತೆ. ಅದೇ ನಾನು ಹೇಳುವಂಥದ್ದು, ತಲೆಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಹೇಳುವಂಥದ್ದು ನಾನು, ಒಂದಿಷ್ಟು ಸರ್ಕಾರದ ಪ್ರಾಬ್ಲಮ್ ಇದೆ, ನಿಮ್ಮ ಪ್ರಾಬ್ಲಮ್ ಇದೆ, ಅಂದರೆ ಒಂದಿಷ್ಟು ಜನರು ಅಪ್ಡೇಟ್ ಆಗಿಲ್ಲ. ಈಗ ಹಣ ಹೋಗೋದಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ಹೆಂಗೆ ಹೋಗುತ್ತೆ? ನಾನು ಅದೇ ಹೇಳುವಂಥದ್ದು. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಚ್ಚರಿಕೆಯಿಂದಿರಬೇಕು. ಈ ರೀತಿ ಯೋಜನೆಗಳಲ್ಲೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂತಂದರೆ ನಾವು ಒಂದು ಅಪ್ಡೇಟ್ ಎಲ್ಲ ಮಾಡಿಲ್ಲ ಅಂತಂದರೆ ಹಣನೇ ಜಮೆ ಆಗೋಲ್ಲ. ಹಾಗಾಗಿ ಸ್ವಲ್ಪ ಏನಂತಂದರೆ ಫಾಸ್ಟಾಗಿರಬೇಕು. ನಾವು ಸ್ವಲ್ಪ ಲೇಟ್ ಮಾಡಿದ್ರೆ ನಮಗೆ ಹಣ ಜಮೆ ಆಗೋಲ್ಲ. ನಾನು ಅದೇ ಹೇಳುವಂಥದ್ದು, ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ. ಆ್ಯಂಡ್ ಸರ್ಕಾರ ಅಂತಾರೆ ನೋಡಬೇಕು. ಆ್ಯಂಡ್ ಪ್ರತಿಯೊಬ್ಬರಿಗೆ ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಹಾಗೆ ಹೀಗೆ. ನಾನು ಹೇಳುವಂಥದ್ದು, ನಾವು ಏನು ಮಾಡಬೇಕು ಅದನ್ನು ಮಾಡಿದ್ರೆ 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣನೇ ಬರಲ್ಲ ಅನ್ನುವಂಥದ್ದು ಬೇಡ. ಆ್ಯಂಡ್ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳುವಂಥದ್ದು. ಯಾಕಂತಂದರೆ ಈಗ ನಿಮ್ಗೆ ಹಣ ಜಮೆ ಆಗಲಿ ಆಗದೇ ಇರಲಿ, ಈಗ ನಾವು ಮಾತ್ರ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ಅಷ್ಟೇ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಕಡೆಯಿಂದಂತೂ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹೇಳುವಂಥದ್ದು ಇಷ್ಟೇ, 100% ಜಮೆ ಆದರೆ ಇಟ್ಸ್ ಗುಡ್. ಯಾಕಂತಂದರೆ ಈಗ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಅಂದರೆ ನಮ್ಗೆ ಹಣ ಬಂದಿಲ್ಲ ಸರ್, ನಮ್ಗೆ ಹಣ ಜಮೆ ಆಗಿಲ್ಲ ಸರ್, ಹಂಗಾಗಿದೆ ಹಿಂಗಾಗಿದೆ ಅಂತ. ಅಂಥವರಿಗೆ ಹಣ ಜಮೆ ಆದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹಂಗೆ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಏನೋ ಒಂದು ಕೆಲಸ ಇಟ್ಕೊಂಡಿರ್ತಾರೆ, ಅದರಲ್ಲಿ ಏನೋ ಒಂದು ಮಾಡಬೇಕಂತ ಇರ್ತಾರೆ, ಅದು ತುಂಬ ಒಳ್ಳೆಯದಾಗತ್ತೆ ಅಲ್ವಾ. ಹಾಗಾಗಿ ಅದನ್ನು ಏನೋ ಒಂದು ಮಾಡಬೇಕು, ಆ ಒಂದು 2,000 ರೂಪಾಯಿಂದನೇ ಏನೋ ಒಂದು ನಾನು ಅದನ್ನು ತಗೊಳ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಹಂಗಿರಬೇಕು, ಹಿಂಗಿರ್ಬೇಕಂತ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತಾರೆ. ಅದನ್ನು ಆ 2,000 ರೂಪಾಯಿ ಹಾಕಿದ್ರೆ ತುಂಬ ಒಳ್ಳೆಯದು ಅನ್ನುವಂಥ ನನ್ನೊಂದು ಒಪಿನಿಯನ್. ಅದರಿಂದ ಏನೋ ಇದಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಳ್ಳೆಯದು. ಅಂದರೆ ಈಗ 2,000 ರೂಪಾಯಿ ಅಂತ ಸಣ್ಣ ಅಮೌಂಟ್ ಅಲ್ಲ, ಅರ್ಥ ಆಯ್ತಾ? ನಾನು ಹೇಳುವಂಥದ್ದು, ಅದು ನೀವು ಈಗ ಹಾಕಿದ್ರೆ ತುಂಬ ಒಳ್ಳೆಯದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಯಾರಿಗೇನು ಅನ್ಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಒಂದು ಒಪಿನಿಯನ್. ತುಂಬ ಜನರು ತುಂಬ ಕಷ್ಟದಲ್ಲಿರ್ತಾರೆ. ನಾನು ಹೇಳುವಂಥದ್ದು, ಹಾಕಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಲೈಕ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಪ್ರತಿಯೊಬ್ಬರು ಬಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ. ನಾನು ಹೇಳುವಂಥದ್ದು, ಬೇರೆ ಯಾರ ಅನಿಸಿಕೆ ಬೇಡ. ನಿಮ್ಮ ಅನಿಸಿಕೆ ಏನು, ಈ ಒಂದು ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅದನ್ನು ಕರೆಕ್ಟಾಗಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನಾನು ಅಷ್ಟೇ ಹೇಳುವಂಥದ್ದು, ಬೇರೆ ಏನು ಹೇಳಲಿಕ್ಕೆ ಹೋಗಲ್ಲ, ಅಷ್ಟೇ. ನಿಮ್ಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ, ನಮ್ಗೆ ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗ್ತಾನೆ ಇಲ್ಲ ಅನ್ನುವಂಥದ್ದು ಏನು ಬೇಡ. 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ, ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಆಶಾ ಪೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ. ಸಿಗೋಣ ಮುಂದಿನ ಇದೇ ರೀತಿ ವಿಡಿಯೋಗಳಲ್ಲಿ.